ಆತ ಕಟ್ಟಿಕೊಂಡ ಹೆಂಡತಿಯ ಗೌರವವಿಲ್ಲ, ಪ್ರೀತಿ ಇಲ್ಲ. ಇತ್ತ ತಾನೇ ಸಾಕಿ ಬೆಳೆಸಿದ ಮಕ್ಕಳ ಪ್ರೀತಿ ಮಮತೆ ಯಾವುದೂ ಇಲ್ಲದೆ ಒಂಥರ ಬರಡು ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಮನೆಯ ಹಿತ್ತಲಲ್ಲಿ ಏನು ತೋಟ ಇದೆ, ಆ ತೋಟದಲ್ಲಿ ಕೆಲಸ ಮಾಡ್ತಾ ತನ್ನ ನೋವನ್ನು ನುಂಗ್ಲಿಕ್ಕೆ ಪ್ರಯತ್ನ ಪಡ್ತಾ ಜೀವನವನ್ನು ಮುಗಿಸ್ತಾ ಇದ್ದಾನೆ. ಸ್ನೇಹಿತರೆ, ಹೊಸಪ ಟೈಮ್ಗೆ ಸ್ವಾಗತ. ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಇರೋ ಕತೆ ಒಂದು ಜೀವಂತ ಕತೆ. ತನ್ನ ವಯಸ್ಸಿರುವ ಕಾಲದಲ್ಲಿ, ತನಗೆ ಶಕ್ತಿ ಇರುವ ಕಾಲದಲ್ಲಿ ಹಗಲು ರಾತ್ರಿ ದುಡಿದು ಕುಟುಂಬಕ್ಕೋಸ್ಕರ ಬದುಕನ್ನು ಸವಿಸಿದ ಒಬ್ಬ ತಂದೆಯ ಕಣ್ಣೀರ ಕತೆ. ಈ ಕತೆ ಕೇಳೋದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ. ಅದೇ ರೀತಿ ನಮಗೆ ಬೆಂಬಲ ಕೊಟ್ಟಂಗಾಗ್ತದೆ. ಸ್ನೇಹಿತರೆ, ಆತ ವೃತ್ತಿಯಲ್ಲಿ ಡ್ರೈವರು, ತಂದೆ ಇಲ್ಲದ ತಬ್ಬಲಿ. ತಾಯಿ ಅಕ್ಕಪಕ್ಕದ ಮನೆ ಕೆಲಸ ಮಾಡಿ ಆತನನ್ನು ಓದಿಸಿ ಬೆಳೆಸಿರ್ತಾರೆ. ಆ ತಾಯಿಗೊಂದು ಆಸೆ, ನನ್ನ ನಂತರ ನನ್ನ ಮಗನನ್ನು ನೋಡಿಕೊಳ್ಳಲು ಒಂದು ಹೆಣ್ಣು ಬೇಕು, ಒಂದು ದಿಕ್ಕು ಬೇಕು. ಸೊ ಅದಕ್ಕೋಸ್ಕರ ಆತನಿಗೊಂದು ಮದುವೆ ಮಾಡಿಕೊಡ್ಬೇಕು. ಹೀಗೆ ಹೆಣ್ಣು ಹುಡುಕ್ತಾ ಇದ್ರು. ಒಂದು ಕಡೆ ಹೆಣ್ಣಿದೆ ಅಂತ ಗೊತ್ತಾಯ್ತು, ಮಾತುಕತೆಗೆ ಹೊರಟರು. ಆ ಮಾತುಕತೆಗೆ ಹೋದ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಪರಿಸ್ಥಿತಿಯನ್ನ ವಿವರಿಸ್ತಾನೆ. ನನಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇರೋದು. ಅದೇ ರೀತಿ ವಾಸಿಸಲು ಸ್ವಂತ ಮನೆ ಇಲ್ಲ, ಕೆಲಸ ಇದೆ. ಅವನ ಪರಿಸ್ಥಿತಿಯನ್ನೆಲ್ಲ ಅರ್ಥ ಮಾಡಿಕೊಂಡು ಹೆಣ್ಣಿನ ತಂದೆ ಆತನಿಗೆ ಮಗಳನ್ನು ಕೊಡಲು ನಿರ್ಧರಿಸ್ತಾರೆ. ಆ ಸಂದರ್ಭದಲ್ಲಿ ಅವರನ್ನು ಮಾತು ಹೇಳ್ತಾರೆ, ನಿಮಗೆ ಮನೆ ಕಟ್ಟಲು ಬೇಕಾದಂತಹ 8 ಸೆನ್ಸ್ ಜಾಗ ಏನಿದೆ ಅದನ್ನು ನಾನು ಕೊಡ್ತೀನಿ ಅಂತ. ಹಿಂದೆ ಕಾಲದಲ್ಲಿ ಇದೆಲ್ಲ ಮಾಮೂಲು, ಇಂತಹ ಮಾತುಕತೆ ನಡೀತಾ ಇತ್ತು, ಅವ್ರು ಮಾಡಿಕೊಡ್ತಾ ಇದ್ರು. ಕೆಲವೊಂದು ಸಲ ಇಂತಹ ವಾಗ್ದಾನಗಳೇ ಸಂಸಾರವನ್ನ ಹಾಳು ಮಾಡ್ತಾ ಇತ್ತು. ಹಾಗೆ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ. ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಡ್ರೈವರು ಇಷ್ಟು ವರ್ಷ ತನ್ನ ತಾಯಿ ಅಕ್ಕಪಕ್ಕದ ಮನೆಯವರ ಜೊತೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ, ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಇನ್ನಾದ್ರೂ ಆಕೆಗೆ ವಿಶ್ರಾಂತಿ ಕೊಡ್ಬೇಕು, ಒಂದೊಳ್ಳೆ ಜೀವನ ಕೊಡ್ಬೇಕು ಅನ್ನೋ ಆಸೆಯಿಂದ ಮದುವೆಯಾಗಿರ್ತಾನೆ. ಅವನೆಲ್ಲ ಆಸೆ ಕೇವಲ ಒಂದೇ ತಿಂಗಳಲ್ಲಿ ನುಚ್ಚು ನೂರಾಗ್ತಿದಂತ ಬಹುಶಃ ಆತನಿಗೆ ಗೊತ್ತಿರಲಿಲ್ಲ. ಏನಾಯ್ತು ಗೊತ್ತಾ? ಆತ ಮದುವೆಯಾಗಿ ಕರೆದುಕೊಂಡು ಬಂದಂತಹ ಹೆಣ್ಣು, ಅಂದ್ರೆ ಆತನ ಹೆಂಡತಿ, ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವನ ತಾಯಿ ಜಗಳಕ್ಕೆ ನಿಲ್ತಾಳೆ. ಜಗಳಕ್ಕೆ ನಿಂತು ಆಕೆಯನ್ನ ಮನೆಯಿಂದ ಹೊರ ಹಾಕ್ತಾಳೆ. ಇತ್ತ ಕಡೆ ಆ ತಾಯಿ ಹೇಗಾಗ್ತದೆ ಅಂತ ಹೇಳಿದ್ರೆ, ತಾನಿಷ್ಟೆಲ್ಲ ಕನಸು ಕಟ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮಗನನ್ನ ಬೆಳೆಸಿ ಆತನಿಗೊಂದು ಮದುವೆ ಮಾಡಿದ್ರೆ, ಆತನ ಹೆಂಡತಿಯೇ ನನ್ನನ್ನು ಇಷ್ಟೊಂದು ಹೀನಾಯವಾಗಿ ನಡೆಸಿಕೊಂಡಲ್ಲ ಅನ್ನುವ ನೋವಿನಿಂದ ಹಾಸಿಗೆ ಹಿಡಿತಾಳೆ. ಹಾಸಿಗೆ ಹಿಡಿದು 1 ತಿಂಗಳಲ್ಲಿ ಸಾವನ್ನಪ್ತಾಳೆ. ಈ ಸಾವು ಅವರ ಸಂಸಾರದಲ್ಲಿ ಬಿರುಕನ್ನ ಮೂಡಿಸ್ತದೆ. ದಿನ ಜಗಳ, ದೊಂಬಿ ಇದೆಲ್ಲ ಮಾಮೂಲಾಗುತ್ತದೆ. ಆದರೆ ಅವರ ಸಂಸಾರದಲ್ಲಿ ಆಶಾದಾಯಕ ಒಂದು ಘಟನೆ ನಡೀತೇನೆ ಅಂದ್ರೆ, ಅವರಿಬ್ಬರಿಗೆ 2 ಮುದ್ದಾದ ಹೆಣ್ಣು ಮಕ್ಕಳ ಜನ್ಮವಾಗ್ತದೆ. ಸಂಸಾರದ ಬಂಡಿ ಹೀಗೆ ಸಾಕ್ತಾ ಇರುತ್ತೆ. ಆತ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದರಿಂದ ದೂರದ ಬಾಂಬೆ, ಮಂಗಳೂರು, ಬೆಂಗಳೂರು ಮುಂತಾದ ಕಡೆಗಳಿಗೆಲ್ಲ ಡ್ಯೂಟಿ ಸಿಗ್ತಿದೆ. ವಾರಕ್ಕೊಂದ್ಸಲ ಬರ್ತಾನೆ, 3 ದಿನಕ್ಕೊಂದ್ಸಲ ಬರ್ತಾನೆ. ಮನೆಗೆ ಬಂದಾಗ ಹೆಂಡತಿ ಜಗಳಕ್ಕೆ ನಿಲ್ತಾಳೆ. ಕಿರಿಕಿರಿ, ಉಡಾಫೆ ಮಾತು. ಯಾರಿಗಾದ್ರೂ ಅಷ್ಟೇ ಅಲ್ವಾ? ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಹೊರಗಡೆ ಒಬ್ಬರ ಕೈ ಕೆಳಗಡೆ ದುಡಿತಾ ಇರುವಾಗ ಕಿರಿಕಿರಿ ಎಲ್ಲನೂ ಮಾಮೂಲಿ. ನೆಮ್ಮದಿ ಎಲ್ಲಿ ಗೊತ್ತಾ? ಮನೆಯಲ್ಲಿ. ಅಂತಹ ಮನೆಯಲ್ಲಿ ನೆಮ್ಮದಿಲ್ಲ ಅಂತಾದ್ರೆ ಅದು ಮನೆಯಾಗಿರುವುದಿಲ್ಲ, ನರಕ ಆಗಿರ್ತದೆ. ಅಂತಹ ನರಕದಲ್ಲಿ ಈ ಡ್ರೈವರ್ ವಾಸಿಸ್ತಾ ಇದ್ದ. ಕೆಲವೊಂದ್ಸಲ ಇವನ ತಾಳ್ಮೆ ಮಿತಿ ಮೀರಿ ಹೆಂಡತಿ ಮೇಲೆ ಕೈ ಮಾಡ್ತಾ ಇದ್ದ. ತಪ್ಪಾಗ್ತಾ ಇದ್ದಿದ್ದು ಅಲ್ಲೇ ನೋಡಿ. ಹೆಂಡತಿಯ ಮೇಲೆ ಕೈ ಮಾಡುವಾಗ ಆ ಪುಟ್ಟ ಕಂದಮ್ಮಗಳಿದೆಯಲ್ಲ, ಅವು ನೋಡ್ತಾ ಇದ್ವು. ತಂದೆ ಅಂದ್ರೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಯ್ತು. ಅವರ ಮನಸ್ಸಿನಲ್ಲಿ ಒಂಥರ ಗಾಯವಾಗಿ ಬಿಟ್ಟಿತ್ತು. ತಂದೆ ಅಂದ್ರೆ ಹೀಗೆ, ತಂದೆ ಅಂದ್ರೆ ಕ್ರೂರಿ ಅಂತ. ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಆ ತಾಯಿ ಕೂಡ ಮಕ್ಕಳ ಮನಸ್ಸಿನಲ್ಲಿ, ಮಕ್ಕಳ ಹತ್ರ ತಂದೆಯ ಬಗ್ಗೆ ನೆಗೆಟಿವ್ ಅಂಶಗಳನ್ನೇ ಮಾತಾಡ್ತಾ ಇದ್ಲು. ಇದ್ಯಾವುದರ ಪರಿವು ಆತನಿಗಿರ್ಲಿಲ್ಲ. ಇದು ಮುಂದಿನ ದಿನಗಳಲ್ಲಿ, ಫ್ಯೂಚರ್ ಅಲ್ಲಿ ಯಾವ ರೀತಿಯ ಕೆಟ್ಟ ಪರಿಣಾಮಗಳು ಬೀರಬಹುದು ಅನ್ನುವ ಊಹೆ ಕೂಡ ಆತನಿಗಿರ್ಲಿಲ್ಲ. ಹಾಗೆ ಈತನಿಗೊಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ. ಹೇಗೂ ಮಾವ ಜಾಗ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಒಂದ್ಸಲ ಕೇಳಿ ನೋಡೋಣ ಅಂತ ಮಾವನ ಹತ್ರ ಹೋಗ್ತಾರೆ. ಮಾವ ಈಗ ಉಲ್ಟಾ, ಇಲ್ಲ ನಾನು ಕೊಡಲ್ಲ, ಜಾಗ ಕೊಡಲ್ಲ ಅಂತ. ಆದ್ರೆ ಅವನು ಸೋಲೊಪ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ರಾತ್ರಿ ಹಗಲು
ಜಿದ್ದಿಗೆ ಬಿದ್ದವನಂತೆ ದುಡಿತಾನೆ, ಸ್ವಂತ ಜಾಗವನ್ನ ಖರೀದಿಸಿ ಅದರಲ್ಲೊಂದು ಮನೆಯನ್ನು ಕಟ್ತಾನೆ. ಅದೇ ರೀತಿ ತನ್ನ ಮಕ್ಕಳಿಬ್ಬರಿಗೆ ಒಳ್ಳೆ ಎಜುಕೇಶನ್ ಅನ್ನು ಕೊಡ್ತಾನೆ. ಒಬ್ಬಾಕೆಯನ್ನು ಇಂಜಿನಿಯರಿಂಗ್ ಮಾಡಿಸ್ತಾನೆ, ಇನ್ನೊಬ್ಬಾಕೆಯನ್ನ ಲಾಯರ್ ಓದಿಸ್ತಾನೆ. ಈಗ ಆತನಿಗೆ ವಯಸ್ಸು 60 ಕಳೆಯಿತು. ಆತನ ಡ್ರೈವರ್ ವೃತ್ತಿಗೆ ನಿವೃತ್ತಿಯಾಗಿದೆ. ಮಕ್ಕಳಿಬ್ಬರು ಬೆಳೆದು ದೊಡ್ಡವರಾಗಿ ದುಬೈಯಲ್ಲಿ ಜಾಬ್ ಅಲ್ಲಿದ್ದಾರೆ. ಈಗ ಮಕ್ಕಳ ಆಡಳಿತ. ಮಕ್ಕಳು ಮನೆ ಕರೆ ಮಾಡ್ತಾರೆ, ತಾಯಿಯ ಜೊತೆ ಗಂಟೆಗಟ್ಟಲೆ ಮಾತಾಡ್ತಾರೆ, ತಂದೆ ಜೊತೆ ಮಾತಾಡಲ್ಲ. ತಂದೆಯನ್ನು ಇವಾಗ್ಲೂ ದ್ವೇಷ ಮಾಡ್ತಾರೆ ಅವರು. ಮಕ್ಕಳು ಮನೆಗೆ ವಿಡಿಯೋ ಕರೆ ಮಾಡಿದಾಗ ಪಾಪ ಈ ತಂದೆ ಆದವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕ್ಯಾಮರಾದ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ. ಯಾಕೆ ಹೇಳಿ? ಕ್ಯಾಮರಾದಲ್ಲಿ ನನ್ನನ್ನು ಕಂಡಾದ್ರೂ ನನ್ನ ಮಕ್ಕಳಿಗೆ ಒಂದು ಸಲ ತಂದೆ ಜೊತೆ ಮಾತಾಡ್ತೀನಿ ಅನ್ನೋ ಭಾವನೆ ಬಂದ್ರೆ ಅಷ್ಟೇ ಸಾಕಿತ್ತು. ಆದರೆ ಅಲ್ಲಿ ಆಗ್ತಾ ಇಲ್ಲ. ಆ ಮಕ್ಕಳು ಇವಾಗ್ಲೂ ಕೂಡ ತಂದೆಯನ್ನ ದ್ವೇಷಿಸ್ತಾ ಇದ್ದಾರೆ. ರಜಾ ದಿನಗಳಲ್ಲಿ ಮನೆಗೆ ಬಂದರೆ ತಂದೆಯ ಜೊತೆ ಜಗಳಾಡ್ತಾರೆ, ತಾಯಿ ಜೊತೆ ಚೆನ್ನಾಗಿರ್ತಾರೆ. ಅತ್ತ ಕಟ್ಟಿಕೊಂಡ ಹೆಂಡತಿಯ ಗೌರವವಿಲ್ಲ, ಪ್ರೀತಿ ಇಲ್ಲ. ಇತ್ತ ತಾನೇ ಸಾಕಿ ಬೆಳೆಸಿದ ಮಕ್ಕಳ ಪ್ರೀತಿ ಮಮತೆ ಯಾವುದೂ ಇಲ್ಲದೆ ಒಂಥರ ಬರಡು ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಮನೆಯ ಹಿತ್ತಲಲ್ಲಿ ಏನು ತೋಟ ಇದೆ, ಆ ತೋಟದಲ್ಲಿ ಕೆಲಸ ಮಾಡ್ತಾ ತನ್ನ ನೋವನ್ನು ನುಂಗ್ಲಿಕ್ಕೆ ಪ್ರಯತ್ನ ಪಡ್ತಾ ಜೀವನವನ್ನು ಮುಗಿಸ್ತಾ ಇದ್ದಾನೆ. ಸ್ನೇಹಿತರೆ, ನೀವ್ ಹೇಳಿ, ಇಲ್ಲಿ ಯಾರ್ದು ತಪ್ಪು? ಮಕ್ಕಳ ಮನಸ್ಸಿನಲ್ಲಿ ತಂದೆಯ ಬಗ್ಗೆ ಅಷ್ಟೊಂದು ಕ್ರೂರ ಭಾವನೆಯನ್ನು ಮೂಡಿಸಿದ ತಾಯಿಯದ್ದ? ಅಲ್ಲ, ಮಕ್ಕಳು ಗಮನಿಸ್ತಾ ಇದ್ದಾರೆ ಅನ್ನುವ ಪರಿವೇ ಇಲ್ಲದೆ ಹೆಂಡತಿಯ ಮೇಲೆ ಕೈ ಮಾಡಿದ್ದ ತಂದೆಯದ್ದ? ಇದು ಯಾವುದೂ ಅಲ್ಲ. ಸಂಸಾರ ಅಂದ್ರೆ ಹೊಡೆದಾಟ, ಬಡದಾಟ, ಸರಸ, ವಿರಸ ಎಲ್ಲ ಇದೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ತಂದೆಯನ್ನು ಮಾತ್ರ ದ್ವೇಷ ಮಾಡುವ ಮಕ್ಕಳದ್ದ? ಗೊತ್ತಿಲ್ಲ. ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ಯಾವುದು ಕಟ್ಟುಕತೆ ಅಲ್ಲ, ಇದು ವ್ಯಕ್ತಿಯೊಬ್ಬನ ನೈಜ ಕತೆ. ಇಂತಹ ಸಾವಿರಾರು ಕಥೆಗಳು ನಿಮ್ಮ ಮುಂದೆ ಇದೆ. ಇಂತಹ ಜೀವಂತ ಕಥೆಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನಕ್ಕೆ ನಮಗೆ ಬೇಕಾಗಿರೋದು ನಿಮ್ಮ ಬೆಂಬಲ. ನೀವು ನಮ್ಮನ್ನು ಬೆಂಬಲಿಸಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.